ಇವತ್ತು ಭಾಳ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಚಾರ ಏನಂತ ಹೇಳಿದರೆ, ಕರ್ನಾಟಕ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬೇಕು ಅಂತೇಳಿ ಏನಿವತ್ತು ಒಂದು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥ ಪ್ರಸ್ತುತ ವಿಚಾರಗಳನ್ನು ಕುರಿತು ನಾವು ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಭಾಗದ ಗ್ರಾಹಕರಿಗೆ, ರೈತ ಬಾಂಧವರಿಗೆ ಹಾಗೂ ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನೌಕರರಿಗೆ ಮತ್ತು ಗುತ್ತಿಗೆದಾರರ ವಿಚಾರದಲ್ಲಿ ಅವರಿಗೆ ಆಗುವಂಥ ಆಯವ್ಯಯ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ನಾವು ಸಾರ್ವಜನಿಕ ವಲಯಕ್ಕೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ವಿಚಾರವನ್ನು ಕುರಿತು ಮಾತಾಡಲಿಕ್ಕೆ ಬಯಸ್ತಿದ್ದೇನೆ. ಮೊದಲಿಗೆ ಸರ್ಕಾರಕ್ಕೆ ಯಾಕೆ ಹೆಚ್ಚಿನ ಆಸಕ್ತಿ ಖಾಸಗೀಕರಣ ಕೊಡಿಸಲು ಎಂಬ ಒಂದು ಸತ್ಯ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಬಹುಶಃ ಸ್ವತಂತ್ರ ಬಂದ ನಂತರ ದಿನಗಳಲ್ಲಿ ಕಳೆದ 35 ವರ್ಷಗಳಿಂದ ಪ್ರಾರಂಭವಾದಂಥ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣದ ವಿಚಾರಧಾರೆಗಳ ಮೇಲೆ ಬಹುಶಃ ನಾವು ಇಂದಿನ ದಿನಮಾನಗಳಿಂದ ನೋಡ್ಕೊಂಬತ್ತಿದ್ದೀವಿ. ಪ್ರಪ್ರಥಮ ಬಾರಿಗೆ ನಮ್ಮ BSNL ಖಾಸಗೀಕರಣ ಆಯಿತು, ಏರ್ವೇಸ್ ಆಯಿತು, ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ವಲಯಗಳಲ್ಲಿ ಖಾಸಗೀಕರಣ ಆಗ್ತಾ ಬಂತು. ಭಾಳ ಸೂಕ್ಷ್ಮವಾಗಿ ಸರ್ಕಾರ ಮೂಲಭೂತವಾಗಿ ಕೊಡಬೇಕಾದಂಥ ಆರೋಗ್ಯ, ಶಿಕ್ಷಣ ಮತ್ತು ವಿದ್ಯುತ್, ಹಾಗೆ ಮನುಷ್ಯನಿಗೆ ಸಂಚಾರ ವ್ಯವಸ್ಥೆ ಮಾಡುವಂಥ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗಳಲ್ಲಿ ಸೇವಾ ಮನೋಭಾವ ಮೂಲಕ ಸಾರ್ವಜನಿಕ ಕ್ಷೇತ್ರಕ್ಕೆ ಕೊಡಬೇಕಾದಂಥ ಒಂದು ಸೇವೆಗಳನ್ನು ಮರೆತು ಇವತ್ತು ಖಾಸಗಿ ಮಾಡಿ ಖಾಸಗಿತನದಿಂದ ಹಣ ಮಾಡುವಂಥ ಒಂದು ಹುನ್ನಾರಕ್ಕೆ ಕೈ ಹಾಕಿರತಕ್ಕಂಥದ್ದನ್ನ ಖಂಡಿತ ನಾವು ರೈತ ಕಲ್ಯಾಣ ಅದನ್ನು ಖಂಡಿಸ್ತೇವೆ. ಸರ್ಕಾರಕ್ಕೆ ಈ ಮೂಲಕ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಲಾಭ ಮಾಡುವಂಥ ಗುರಿ ಏತಕ್ಕೆ ಇಟ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಾಗ್ತಾಯಿಲ್ಲ. ಬಹುಶಃ ಇವತ್ತು ನಮ್ಮಲ್ಲೂ ಇನ್ಫೋಸಿಸ್ ಇದೆ, ನಮ್ಮದೇ ಆದಂಥ ಸಂಸ್ಥೆ, ಒಂದು IT ಕ್ಷೇತ್ರದಲ್ಲಿ ಒಂದು ಮುಂಚೂಣಿ ಇಲ್ಲಿರ್ತಕ್ಕಂಥ ಕ್ಷೇತ್ರ. ಇವತ್ತು ಪ್ರೈವೇಟ್ ಕಂಪ್ನಿಯನ್ನು ನಾವು ನೋಡೋದಾದರೆ ಖಂಡಿತ ಅವರು ಲಾಭದ ಹಿತದೃಷ್ಟಿಯಿಂದಲೇ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್ಕಾರಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಅಂತೇಳಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಒಳಗೊಂಡಿರ್ತಕ್ಕಂಥ ದೇಶ ನಮ್ಮದು. ಪ್ರಜೆಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಬೇಕಾದಂಥ ಒಂದು ಪರಿಮಿತಿಯನ್ನು ಮರೆತು, ಕಡೆ ಪಕ್ಷ ಒಂದು ಸಾಮಾನ್ಯ ಜ್ಞಾನವನ್ನು ಮರೆತು ಎಲ್ಲ ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸಿದರೆ ಸರ್ಕಾರ ಏಕೆ ಬೇಕು ಪ್ರಜೆಗಳಿಗೆ ಎಂಬ ಪ್ರಶ್ನೆ ಈ ಸಂದರ್ಭದಲ್ಲಿ ನನಗೂ ಕೂಡ ಕಾಡ್ತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಕೇಳ್ತಾ ಇರ್ತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಅವಶ್ಯಕತೆ ಇಲ್ಲ, ಸರ್ಕಾರವನ್ನು ಖಾಸಗೀಕರಣ ಮಾಡಲಿ. ಮುಂದುವರಿದ ದೇಶಗಳಲ್ಲಿ ಹೇಗೆ ಒಂದು ಪ್ರೆಸಿಡೆಂಟ್ ರೂಲ್ ಇದೆ, ಆ ರೂಲ್ ನಮ್ಮಲ್ಲೂ ಕೂಡ ಜಾರಿಗೆ ಬರಲಿ. ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಯಾಕೆ ನಮ್ಗೆ, ಯಾಕೆ MLA MP ಮತ್ತು ನಮ್ಮಲ್ಲಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಎಂಬ ಒಂದು ಅಡ್ಮಿನಿಸ್ಟ್ರೇಟಿವ್ ಯಾಕೆ ಬೇಕು, ಈ ರೂಲ್ ನಮ್ಗೆ ಯಾಕೆ ಬೇಕು, ಈ ರೂಲಿಂದ ನಮ್ಗೆ ಏನು ಪ್ರಯೋಜನ ಎಂಬ ವಿಚಾರವಾಗಿ ನಮ್ಮಲ್ಲಿ ಇವತ್ತು ಬಹಳ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮುಂಬೈ ಮೂಲದ ಟಾಟಾ ಕಂಪನಿ ಏನಿವತ್ತು ಟಾಟಾ ಪವರ್ ಪ್ರಾಜೆಕ್ಟ್ನವರು ನಮ್ಮ ಒಂದು 125 ವರ್ಷಗಳ ಇತಿಹಾಸ ಇರತಕ್ಕಂಥ ವಿದ್ಯುತ್ ಕ್ಷೇತ್ರದ ಒಂದು ಡಿಸ್ಟ್ರಿಬ್ಯೂಷನನ್ನು ಯಾಕೆ ಕೇಳ್ತಿದ್ದಾರೆ? ಹಾಗಾದರೆ 125 ವರ್ಷಗಳಿಂದ ರಾಜ್ಯದ ಜನತೆಯ ಕತ್ತಲೆಯನ್ನು ಹೋಗಲಾಡಿಸಿರ್ತಕ್ಕಂಥ ನಮ್ಮ ವಿದ್ಯುತ್ ಕ್ಷೇತ್ರ ನಮಗೆ ಬೇಡ, ನಮಗೆ ಖಾಸಗಿ ವಿದ್ಯುತ್ ಕ್ಷೇತ್ರ ಬೇಕು ಅಂತ ಅರ್ಜಿ ಹಾಕಿರೋರು ಯಾರು? ನಿಮ್ಮ ಹತ್ರ ಬಂದು ಕೇಳಿರೋರು ಯಾರು? ಬಹುಶಃ ಇದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ. ತಾವು ಪ್ರಾಮಾಣಿಕತೆಯಿಂದ ಇದನ್ನು ಇವತ್ತು ತೆರೆದ ಪುಸ್ತಕದಂತೆ ಪ್ರಜೆಗಳ ಪಾಲಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಯಾರು ಬಂದು ಕೇಳಿದ್ದಾರೆ? ಈಗ ನಮಗೆ ಖಾಸಗೀಕರಣ ಬೇಕು, ನಮಗೆ ಟಾಟಾ ಬೇಕು ಅಂತ ಕೇಳಿರೋರು ಯಾರು? ಬಹುಶಃ ಇದಕ್ಕೆ ನೀವೇ ಒಂದು ನಿರ್ದಿಷ್ಟವಾದಂಥ ಉತ್ತರವನ್ನು ಕೊಡಬೇಕಾಗತ್ತೆ. ಇದರ ಆಯವ್ಯಯಗಳ ಬಗ್ಗೆ ತಮಗೇನಾದ್ರು ಗೊತ್ತಿದೆಯಾ? ಈಗ ಟಾಟಾದವ್ರು ಹೇಳಿದ್ದಾರೆ, ಮೊನ್ನೆ ಅವ್ರ ಅರ್ಜಿಯನ್ನು ನಾವು ಬಹಳ ಗಮನಿಸಿದಾಗ ಅವರೆಲ್ಲೋ ಒಂದು ಕಡೆ ಹೇಳ್ತಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ನಿರ್ವಹಿಸ್ತಾ ಇರತಕ್ಕಂಥ ಬೆಸ್ಕಾಮ್, ಚೆಸ್ಕಾಮ್, ಎಸ್ಕಾಮ್, ಜೆಸ್ಕಾಮ್ ಹಾಗೂ ಮೆಸ್ಕಾಮಲ್ಲಿ ಸರಿಯಾದ ವಿದ್ಯುತ್ತನ್ನು ಪೂರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿಫಲವಾಗಿದೆ. ಹಾಗಾಗಿ ಇದರ ಡಿಸ್ಟ್ರಿಬ್ಯೂಟನನ್ನು ನಮಗೆ ಕೊಡಿ ಅಂತೇಳಿ ಅರ್ಜಿ ಹಾಕಿದೆ. ಸರಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಕ್ಕೆ. ಈಗ ಲಾಭದಲ್ಲಿ ನಡೀತಿರತಕ್ಕಂಥ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವನ್ನು ತಾವು ನಷ್ಟ ಅಂತ ಇದೆ ಅಂತ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ನಿಮ್ಗೆ ಯಾತಕ್ಕೆ? ಬಹುಶಃ ನೀವೇನಾದರೂ ನಿಮ್ಮ ಮನಸ್ಥಿತಿ ಹಣ ಮಾಡುವಂಥ ಪರಿಸ್ಥಿತಿ ಇದೆಯಾ? ನಿಮ್ಗೆ ಹಣ ಮಾಡಬೇಕು ಅಂತಲೇ ತಾವೇನಾದ್ರು ನಿರ್ಧಾರ ಮಾಡಿದ್ದೀರಾ?
ಬಹುಶಃ ಈಗ ನಾನು ದಾಖಲೆಗಳ ಸಮೇತ ತಮಗೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಟಾಟಾದವ್ರು ಏನು ಅಪವಾದ ಹೊರಿಸಿದ್ದಾರೆ, ಹಾಗಿದ್ರೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ವಿದ್ಯುತ್ ಕ್ಷೇತ್ರವನ್ನು ತಾವು ಖಾಸಗಿ ಕ್ಷೇತ್ರ ಮಾಡಲಿಕ್ಕೆ ಹೊರಟಿರೋದನ್ನ ನಾನು ಸ್ವಾಗತಿಸ್ತೇನೆ. ಯಾಕೆಂದರೆ ಕಾನೂನು ನೀತಿ ನಿಯಮ ಎಲ್ಲರಿಗೂ ಒಂದೇ ಆಗಿರೋದ್ರಿಂದ ಈಗ ಏನು ಇವತ್ತು ನಮ್ಮ ಟಾಟಾದವ್ರಿಗೆ ತಾವು ಕೊಡಲಿಕ್ಕೆ ಹೊರಟಿದ್ದೀರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಹಾಗಿದ್ದರೆ ಟಾಟಾದವರು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿ ಈಗ ಆಲ್ರೆಡಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅಲ್ಲಿ ಉತ್ತಮವಾದಂಥ ಸೇವೆಯನ್ನು ಅಲ್ಲಿಯ ಜನತೆಗೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಸಫಲ ಆಗಿದೆಯಾ ಎಂಬ ಪ್ರಶ್ನೆ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ಸರಿ, ಅವರಲ್ಲಿ ವಿದ್ಯುತ್ ಸರಬರಾಜು ಮಾಡುವಂಥ ವ್ಯವಸ್ಥೆಯಲ್ಲಿ ಸಕ್ಸಸ್ ಆಗಿದ್ದರೆ 2018ರಲ್ಲಿ ಮುಂಬೈ ಪ್ರಾಂತ್ಯದ ಒಂದು ಹೆಸರಾಂತ ಕಂಪನಿ ಯಾಕೆ ಮಹಾರಾಷ್ಟ್ರ ವಿದ್ಯುತ್ ನಿಗಮಕ್ಕೆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡುತ್ತೆ? 2018 ಕೇಸ್ ನಂಬರ್ ಬಂದು